ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ಹನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರಿನ ಸ್ಪೆಷಲ್ ರೆಸಿಪಿಯಾದ ಮಸಾಲ ಅವಲಕ್ಕಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಮಸಾಲೆಗೆ 3 ಬ್ಯಾಡಗಿ ಮೆಣಸು, ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿದರೆ ಸಾಕು. ಈ ರೆಸಿಪಿಗೆ ತುಳುವಿನಲ್ಲಿ ಕೆಂಪು ಬಜ್ಜಿಲ್ ಅಂತ ಹೇಳ್ತಾರೆ, ಹಾಗೆ ಕನ್ನಡದಲ್ಲಿ ಖಾರ ಅವಲಕ್ಕಿ ಅಂತ ಸಹ ಹೇಳ್ತಾರೆ. ಟೋಟಲ್ ಆಗಿ ತುಂಬಾ ಟೇಸ್ಟ್ ಆಗುತ್ತೆ, ಸ್ವಲ್ಪ ಖಾರ ಖಾರ ಆಗಿ. ಆಮೇಲೆ ರೋಸ್ಟ್ ಆದಮೇಲೆ ತಣ್ಣಗಾದಮೇಲೆ ನಾವು ಗ್ರೈಂಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ನಿಮ್ಮ ಹತ್ರ ಪೌಡರ್ ಇದ್ದರೆ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಬೋದು. ನೈಸಾಗಿ ಗ್ರೈಂಡ್ ಮಾಡಿದರೆ ಆಯಿತು, ಅಥವಾ ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ. ಆಮೇಲೆ ನಾನು ಮೀಡಿಯಮ್ ಕಪ್ನಲ್ಲಿ 3/4 ಕಪ್ನಷ್ಟು ನಾನು ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಮೆಲ್ಟ್ ಮಾಡಬೇಕು. ನೀರು ಏನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ನಾನಿಲ್ಲಿ 2 ಚಮಚದಷ್ಟು ತುಪ್ಪ ಆ್ಯಡ್ ಮಾಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮೆಲ್ಟ್ ಆದರೆ ಸಾಕು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೆಲ್ಟ್ ಮಾಡಿ, ಆಯಿತಾ. ಮೆಲ್ಟ್ ಆದಮೇಲೆ ನಾನಿಲ್ಲಿ 1 ಕಪ್ನಷ್ಟು ನಾನು ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಹಾಕಿ, ಯಾಕೆಂದರೆ ಕೆಲವು ಬೆಲ್ಲದಲ್ಲಿ ಕೂಡ ಉಪ್ಪು ಇರುತ್ತೆ, ಹಾಗಾಗಿ ನೋಡಿ ಸ್ವಲ್ಪ ಚಿಟಿಕೆಯಷ್ಟು ಹಾಕಿದರೆ ಸಾಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಕಪ್ಪು ಎಳ್ಳು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಗ್ರೈಂಡ್ ಮಾಡಿದ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕರೆಕ್ಟ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಆಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸ್ವಲ್ಪ 1-1.5 ಸ್ಪೂನಷ್ಟು ಎಣ್ಣೆ ಹಾಕಿ, ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಕರಿಬೇವು ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಒಗ್ಗರಣೆ ಸೊಪ್ಪು. ಒಗ್ಗರಣೆ ಆದಮೇಲೆ ಮಸಾಲೆಗೆ ಆ್ಯಡ್ ಮಾಡಬೇಕು. ಮಸಾಲೆಗೆ ಆ್ಯಡ್ ಮಾಡಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ನಾವು ಅವಲಕ್ಕಿ ಹಾಕಬೇಕು. ನಾನಿಲ್ಲಿ ದೊಡ್ಡ ಕಪ್ಪಿನಲ್ಲಿ 2 ಕಪ್ನಷ್ಟು ನಾನು ಅವಲಕ್ಕಿ ಹಾಕಿದ್ದೀನಿ. ಮನೆಯಲ್ಲಿ 2-3 ಜನ ಇದ್ದರೆ ಆರಾಮ್ಸೆ ಇದು ಬ್ರೇಕ್ಫಾಸ್ಟ್ ಆಗುತ್ತೆ. ಅವಲಕ್ಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫುಲ್ ಮಸಾಲೆ ಎಲ್ಲ ಬರಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವಿಲ್ಲಿ ಮಂಗಳೂರಿನಲ್ಲಿ ದೀಪಾವಳಿ ಹಬ್ಬ ಬರುವಾಗ ನರಕ ಚತುರ್ದಶಿ ದಿವಸ ಈ ಥರ ಬ್ರೇಕ್ಫಾಸ್ಟ್ ಮಾಡ್ತೇವೆ, ಮಸಾಲ ಅವಲಕ್ಕಿ. ತುಂಬಾ ಟೇಸ್ಟ್ ಆಗುತ್ತೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿಲ್ಲದಿದ್ದರೆ ಪ್ಲೀಸ್ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಸಾಲ ಅವಲಕ್ಕಿ ಬಾಳೆಹಣ್ಣಿನ ಒಟ್ಟಿಗೆ ತಿಂದರೆ ತುಂಬಾ ಟೇಸ್ಟ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.